ಹಾಯ್ ಫ್ರೆಂಡ್ಸ್, ಮೊದಲಿಗೆ RCB ತಂಡಕ್ಕೆ ಮತ್ತು RCB ಅಭಿಮಾನಿಗಳಿಗೆ ಕಂಗ್ರಾಟ್ಸ್ ತಿಳಿಸ್ತಾ ಇವತ್ತಿನ ವಿಷಯ ಪ್ರೇಮಾನಂದ್ ನಿರ್ದೇಶನದ ಮತ್ತು ಸಂತಾನಂ ನಡೆಸಿರೋ ಡೆವಿಲ್ಸ್ ಡಬಲ್ ನೆಕ್ಸ್ಟ್ ಲೆವೆಲ್. ಈ ಚಿತ್ರ ಒಂಥರ ನೆಕ್ಸ್ಟ್ ಲೆವೆಲ್. ಏನಿದು ತಮ್ನೈಲಲ್ಲಿ ಫ್ಲಾಪ್ ಸಿನಿಮಾ ನೆಕ್ಸ್ಟ್ ಲೆವೆಲ್ ಅಂತ ಹಾಕ್ಬಿಟ್ಟು ಸಿನಿಮಾ ನೆಕ್ಸ್ಟ್ ಲೆವೆಲ್ ಅಂತಿದ್ದಾನಲ್ಲ ಅಂತ ಅನ್ಕೋತೀರಾ ಅಂತ ಗೊತ್ತು. ಯಾಕಂತ ಹೇಳ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ಲೆವೆಲ್ಗೆ ಮುಂದುವರ್ಸೋಕೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಈ ಚಿತ್ರ ನೋಡಿದ್ರೆ ನಮಗೆ ಅನಿಸಿದ್ದು DD ನೆಕ್ಸ್ಟ್ ಲೆವೆಲ್ ಅಂತ ಟೈಟಲ್ ಇಡೋ ಬದಲು ಚುಪ್ ನೆಕ್ಸ್ಟ್ ಲೆವೆಲ್ ಅಂತ ಇಡಬೇಕಿತ್ತು ಅಂತ ಅನ್ನಿಸ್ತು. ಯಾಕಂದರೆ ಹಿಂದಿಯಲ್ಲಿ ದುಲ್ಕರ್ ಸಲ್ಮಾನ್ ಆ್ಯಕ್ಟ್ ಮಾಡಿರೋ ಚುಪ್ ಅನ್ನೋ ಒಂದು ಸಿನಿಮಾ ಇದೆ. ಈ DD ನೆಕ್ಸ್ಟ್ ಲೆವೆಲ್ನ ನೋಡಿದಾಗ ತಿಳಿಯುತ್ತೆ. ಯಾಕಂದರೆ ಚುಪ್ ಸಿನಿಮಾದ ಕಥೆ ಏನಂದರೆ, ಒಬ್ಬ ಸೀರಿಯಲ್ ಕಿಲ್ಲರ್ ಟಾರ್ಗೆಟಿಂಗ್ ಕರಪ್ಟ್ ಫಿಲ್ಮ್ ಕ್ರಿಟಿಕ್ಸ್. ಅರ್ಥ ಆಗಿರುತ್ತೆ ಅನ್ಕೋತೀನಿ. ಈಗ ನೆಕ್ಸ್ಟ್ ಲೆವೆಲ್ ಕತೆಗೆ ಬರೋಣ. ಚುಪ್ಪಲ್ಲಿ ಸೀರಿಯಲ್ ಕಿಲ್ಲರ್ ಇದ್ದರೆ ಈ ಚಿತ್ರದಲ್ಲಿ ಡೆವಿಲ್ ಇದೆ. ಈ ಡೆವಿಲ್ ಕೂಡ ಸಿನಿಮಾಗೆ ನೆಗೆಟಿವ್ ರಿವ್ಯೂ ಹಾಕೋರನ್ನ ಟಾರ್ಗೆಟ್ ಮಾಡ್ತಾ ಒಂದು ಪಾಳು ಬಿದ್ದಿರೋ ಸಿನಿಮಾ ಥಿಯೇಟರ್ಗೆ ಕರೆಸ್ಕೊಂಡು ಒಂದು ಶೋ ಅವ್ರಿಗೆ ಅಂತಲೇ ಸ್ಪೆಷಲ್ ಶೋ ಮಾಡಿಸಿ ತೋರಿಸಿ ಆ ಥಿಯೇಟರ್ನಲ್ಲೇ ರಿವ್ಯೂ ಕೊಡೋರನ್ನ ಸಾಯಿಸ್ತಾ ಬರ್ತಿರುತ್ತೆ. ಈ ಚಿತ್ರದ ಹೀರೋ ಸಂತಾನಂ, ಇವರನ್ನು ಸಹ ಡೆವಿಲ್ ಟಾರ್ಗೆಟ್ ಮಾಡುತ್ತೆ. ಇವ್ರನ್ನ ಯಾಕೆ ಟಾರ್ಗೆಟ್ ಮಾಡುತ್ತೆ, ಆ ಪಾಳು ಬಿದ್ದಿರೋ ಥಿಯೇಟರ್ಗೆ ಹೋದ್ಮೇಲೆ ಇವ್ರ ಕತೆ ಏನಾಗುತ್ತೆ ಅಂತ ನೀವು ಆ ಸಿನಿಮಾದಲ್ಲೇ ನೋಡಿ ತಿಳ್ಕೊಡಿ. ಈ ಟಾರ್ಗೆಟ್ ಮಾಡಿದಾಗ ಆಗೋ ಅನಾಹುತಗಳು ಅಷ್ಟಿಷ್ಟಲ್ಲ. ಅಂದರೆ ತಲೆಯಲ್ಲಿ ಓಡೋ ಪ್ರಶ್ನೆಗಳು ಒಂದೆರಡಲ್ಲ. ಸಂತಾನಂ ನಿಮ್ಗಿಂತ ಸಿನಿಮಾ ಬೇಕಿತ್ತಾ ಅಂತಾನೆ ಅನಿಸಿದ್ದು ಜಾಸ್ತಿ. ನನಗನ್ಸಿದ್ದು ಇಷ್ಟು. ಆದರೆ ಚುಪ್ ಸಿನಿಮಾ ನೋಡದೇ ಇರೋರಿಗೆ, ಹಾರರ್ ಸಿನಿಮಾ ಇಷ್ಟಪಡೋರಿಗೆ ಈ ಚಿತ್ರ ಇಷ್ಟ ಆದರೂ ಆಗ್ಬೋದು. ನಂಗಂತೂ ಈ ನೆಕ್ಸ್ಟ್ ಲೆವೆಲ್ ಸಿನಿಮಾಗಿಂತ ಚುಪ್ ಸಿನಿಮಾ ಸಖತ್ ಇಷ್ಟ ಆಗಿತ್ತು. ಈ ಚಿತ್ರ ಬಗ್ಗೆ ಇಷ್ಟು ವಿವರಣೆ ಸಾಕು ಅಂದ್ಕೋತೀನಿ. ನೀವೇನಾದ್ರೂ DD ನೆಕ್ಸ್ಟ್ ಲೆವೆಲ್ ಸಿನಿಮಾ ನೋಡಿದ್ರೆ ನಿಮ್ಗೇನು ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ಹೋಗೋಕ್ಕೂ ಮುಂಚೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.